ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ನಮ್ಮ ಅವಶ್ಯಕತೆಗಳನ್ನು ಒದಗಿಸುವ ದೇವರಾಗಿದ್ದಾನೆ. ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ದೇವರಾಗಿದ್ದಾನೆ. ಆತನು ಯಾವಾಗಲೂ ತನ್ನ ಮಕ್ಕಳಾದ ನಿಮ್ಮ ಬಗ್ಗೆ ಚಿಂತಿಸುವ ದೇವರಾಗಿದ್ದಾನೆ. ಆಗ ದೇವರು ಯಾವಾಗಲೂ ಕೂಡ ನಮ್ಮ ಬಗ್ಗೆನೇ ವಿಚಾರಿಸುವ, ನಮ್ಮನ್ನು ಗಮನಿಸುವ, ನಮ್ಮನ್ನು ನೋಡುವ ದೇವರಾಗಿದ್ದಾನೆ. ಯಾವಾಗಲೂ ಕೂಡ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಅದಕ್ಕೋಸ್ಕರವೇ ಆತನು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಕೊಟ್ಟನು. ಪ್ರಾಣವನ್ನೇ ಕೊಟ್ಟ ಮೇಲೆ ನಮ್ಮ ಅಗತ್ಯಗಳ ಬಗ್ಗೆ, ನಮ್ಮ ವಸ್ತುಗಳ ಬಗ್ಗೆ, ನಮಗೆ ಅವಶ್ಯಕತೆಗಳ ಬಗ್ಗೆ ಚಿಂತಿಸದೇ ಇರುವ ದೇವರಲ್ಲ. ನಮಗಿರುವಂತಹ ಅವಶ್ಯಕತೆಗಳಿಗಿಂತ ದೇವರು ದೊಡ್ಡವನಾಗಿದ್ದಾನೆ. ಪ್ರಿಯರೇ, ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನೋಡುವಾಗ ಅಬ್ರಹಾಮನಿಗೆ ದೇವರು ಒಬ್ಬ ಮಗನನ್ನು ಕೊಟ್ಟಿರ್ತಾರೆ. ಅದು ಕೂಡ ಹತ್ತತ್ರ 100 ವರ್ಷದಲ್ಲಿ ಒಬ್ಬ ಮಗನನ್ನು ದೇವರು ಕೊಟ್ಟಿದ್ದಾರೆ. ಕೊಟ್ಟ ಕೆಲವು 1 ವರ್ಷ 2 ವರ್ಷದ ನಂತರ ದೇವರು ಅಬ್ರಹಾಮನೇ ಅಬ್ರಹಾಮನ್ ಎಂಬುದಾಗಿ ಕರೀತಾರೆ. ಆಗ ಆತನು ಈಗೋ ಇದ್ದೇನೆ ಅಂತ ಹೇಳ್ತಾನೆ. ನಿನಗಿರುವಂತಹ ಒಬ್ಬನೇ ಮಗನನ್ನು ನಾನು ತೋರಿಸುವ ಬೆಟ್ಟಕ್ಕೆ ಹೋಗಿ ಸರ್ವಾಂಗ ಹೋಮ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಆಗ ಅಬ್ರಹಾಮನು ಒಂದೇ ಒಂದನ್ನು ಕೂಡ ಮಾತನಾಡೋದಿಲ್ಲ. ನೀವು ಯೋಚನೆ ಮಾಡ್ರಿ, ನೀವು ಆಗಿದ್ರೆ, ಅರೆ ಏನು ದೇವರಪ್ಪ ಇವರು, ಎಂಥ ದೇವರು, ಕೊಟ್ಟಿರೋದೇ 100 ವರ್ಷದಲ್ಲಿ ಒಬ್ಬ ಮಗನನ್ನು, ಇಬ್ಬರೂ ಇಲ್ಲ, ಆ 100 ವರ್ಷದಲ್ಲಿ ಕೊಟ್ಟಂತಹ ಮಗನನ್ನು ಸರ್ವಾಂಗ ಹೋಮ ಮಾಡು ಅಂತ ಹೇಳ್ತಾನಲ್ಲ, ದೇವರೇ ಅಲ್ಲ ಇವನು ಅಂತ ನೀವಾಗಿದ್ದರೆ ಮನುಷ್ಯರು ಹೇಳ್ತಾ ಇದ್ವೇನು. ಆದರೆ ಅಬ್ರಹಾಮನು ಒಂದೇ ಒಂದನ್ನು ಕೂಡ ಮಾತನಾಡಲಿಲ್ಲ, ಅಥವಾ ಒಂದನ್ನು ಕೂಡ ಯೋಚಿಸಲಿಲ್ಲ. ಆಗ ಹೇಳ್ತಾನೆ, ಏನೂ ಇಲ್ಲ, ತನ್ನ ಸೇವಕರನ್ನು ಕರೆದು ಕತ್ತೆಗೆ ತಡಿ ಹಾಕಿಸಿ ಮಗನನ್ನು ಕರೆದುಕೊಂಡು ಒಂದು ದೇವಟಿಗೆ ನಡೆದುಕೊಂಡು ಆ ಬೆಟ್ಟ ಎಲ್ಲಿ ದೇವರು ಹೇಳಿದ್ರು ಅಲ್ಲಿ ಹೋಗ್ತಾನೆ. ದೇವರು ಎಲ್ಲವನ್ನ ಬಲ್ಲವನಾಗಿದ್ದನು. ದೇವರು ಅಬ್ರಹಾಮನ ಹೃದಯವನ್ನು ಬಲ್ಲವನಾಗಿದ್ದನು. ನಿಮ್ಮಗಳ ಹೃದಯಗಳನ್ನು ಕೂಡ ದೇವರು ಬಲ್ಲವನಾಗಿರುವುದಕ್ಕಿಂತ ಹೆಚ್ಚಾಗಿ ಪರಿಶೋಧಿಸ್ತಾನೆ. ಪ್ರತಿ ಕ್ಷಣ ನಮ್ಮ ಹೃದಯದಲ್ಲಿ ಏನು ನಡೀತದೆ ಎಲ್ಲವೂ ಕೂಡ ಆತನಿಗೆ ಅಪ್ಡೇಟ್ ಆಗ್ತದೆ. ಪ್ರಿಯರ, ಎಲ್ಲವೂ ಕೂಡ ಆತನಿಗೆ ಗೊತ್ತುಂಟು. ಆಗ ಹೋಗ್ತಾ ಇರುವಾಗ ಅಬ್ರಹಾಮನ ಮಗನಾದ ಈಸಾಕನು, ಅವನನ್ನೇ ದೇವರು ಯಜ್ಞವಾಗಿ ಕಡಿದು ಸರ್ವಾಂಗ ಹೋಮ ಮಾಡುವಂಥ ದೇವರು ಹೇಳ್ತಾರೆ. ಆ ಮಗನು ತಂದೆಯಾದ ಅಬ್ರಹಾಮನಿಗೆ ಒಂದು ಕ್ವಶನನ್ನು ಕೇಳ್ತಾನೆ. ಅಪ್ಪ, ಕಟ್ಟಿಗೆ ಇದೆ, ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಸರ್ವಾಂಗ ಹೋಮ ಮಾಡ್ತೀವಿ, ಬೆಂಕಿ ಇದೆ, ಆದರೆ ಕುರಿ ಎಲ್ಲಿದೆ ಯಜ್ಞ ಮಾಡಲಿಕ್ಕೆ ಅಂತ ಆ ಮಗನು ಅಬ್ರಹಾಮನ ಹತ್ರ ಕೇಳ್ತಾನೆ. ಅದಕ್ಕೆ ಅಬ್ರಹಾಮ ಒಂದು ಮಾತನ್ನು ಹೇಳ್ತಾನೆ, ಹೌದು, ಕಟ್ಟಿಗೆ ಇದೆ, ಬೆಂಕಿ ಇದೆ, ಆದರೆ ಕುರಿ ಇಲ್ಲ ಅಂತ ಹೇಳಿದಾಗ ಮಗನು ಅಬ್ರಹಾಮನು ಹೇಳ್ತಾನೆ, ಹೌದು ಮಗನೇ, ಕುರಿ ಅನ್ನ ದೇವರೇ ಒದಗಿಸ್ತಾನೆ ಅಂತ ಹೇಳ್ತಾನೆ ಮಗನಿಗೆ. ಆಗ ಸುಮ್ಮನೆ ಹೋಗ್ತಾರೆ. ಆತನು ಎಂಥ ಯೋಚನೆ ಮಾಡ್ರಿ, ಆತನು ಎಂಥ ಒಂದು ನಂಬಿಕೆಯ ಮಾತನ್ನು ಆಡ್ತಾನೆ. ಅವನು ಯೋಚಿಸ್ತಾನೆ, ಹೌದು, ನಾನು ಏನು ಮಾತನಾಡಬೇಕಂತ ಅನ್ನುವಂತಹ ಆಲೋಚನೆ ಕೂಡ ಮಾಡಲಿಲ್ಲ. ದೇವರ ಮೇಲೆ ಎಷ್ಟು ನಂಬಿಕೆ ಇತ್ತು. ದೇವರು 100 ವರ್ಷದಲ್ಲಿ ನನಗೆ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ದೇವರು ಯಾವುದೇ ಕಾರಣಕ್ಕೂ ಮಗನನ್ನು ಆಹುತಿ ಕೇಳೋದಿಲ್ಲ, ಮಗನನ್ನು ಬಲಿ ಕೇಳೋದಿಲ್ಲ. ನಿಜವಾಗಲೂ ಆತನ ಮಗನನ್ನು ಬಲಿ ತೆಗೆದುಕೊಂಡಿದ್ದರೆ ದೇವರು ಅಂತ ಕರೀಲಿಕ್ಕೆ ಅವನ ಜೀವಿತದಲ್ಲಿ ಆಗ್ತಾ ಇರಲಿಲ್ಲ. ಎಂಥ ದೇವರಿಗೂ ಅನೇಕ ಬೈತಾ ಇದ್ದ, ಅಥವಾ ದೇವರಿಗೆ ವಿರುದ್ಧವಾಗಿ ದೇವರನ್ನ ಬಿಟ್ಟು ಬಿಡುತ್ತಿದ್ದೇನೋ. ಆದರೆ ಅವನ ನಂಬಿಕೆಯ ಮಾತುಗಳು ಅದ್ಭುತಗಳನ್ನು ಮಾಡ್ತದೆ. ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ನೀವು ಅನೇಕ ವಸ್ತುಗಳಿಗಾಗಿ ಪ್ರಾರ್ಥಿಸುತ್ತಿರಬಹುದು. ದೇವರು ಇಂಥದನ್ನು, ಈ ವಸ್ತುವನ್ನು ನನಗೆ ಕೊಟ್ಟು ಬಿಡು ಅಥವಾ ಬೇರೆಯವರಿಗೆ ಕೊಟ್ಟು ಬಿಡು ಅಂತ ದೇವರು ನಿಮ್ಮ ಹತ್ರ ಹೇಳಿದ್ರೆ ನೀವೇನು ಮಾಡ್ತೀರಾ? 100 ಸಾರಿ ಯೋಚಿಸ್ತೀರಾ? ಅಬ್ರಹಾಮನು ಒಂದೇ ಒಂದು ಸಾರಿಯೂ ಕೂಡ ಯೋಚನೆ ಮಾಡಲಿಲ್ಲ. ಬೆಂಕಿ ಇದೆ, ಕಟ್ಟಿಗೆ ಇದೆ, ಅಪ್ಪ ಕುರಿಯಲ್ಲಿ, ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿ ಎಂಬುದಾಗಿ ಮಗನು ಕೇಳಿದಾಗ, ಮಗನೇ, ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು.
ಪ್ರಿಯರೇ, ನಮಗೆ ಬಹಳಷ್ಟು ಇಷ್ಟ ಅಥವಾ ನಮಗೆ ಬಹಳಷ್ಟು ಪ್ರೀತಿಯ ಕೆಲವು ವಸ್ತುಗಳನ್ನು, ಅನೇಕ ವಿಧವಾದ ಒಂದು ವಸ್ತುಗಳನ್ನು ಕೊಟ್ಟಿರ್ತಾನೆ ದೇವರು, ಅಥವಾ ಅನೇಕ ಬಹಳಷ್ಟು ಪ್ರೀತಿಸ್ತಾ ಇರ್ತಾರೆ ಕೆಲವು ಫ್ರೆಂಡ್ಸ್ಗಳನ್ನು. ಅವರನ್ನು ಬಿಟ್ಟು ಬಿಡ್ರಿ, ಅವರ ಸಹವಾಸ ಬೇಡ ಅಂತ ದೇವರು ಹೇಳಿದ್ರೆ ನೀವೇನು ಮಾಡ್ತೀರಾ? ಅಥವಾ ನಿಮಗಿರುವಂಥ ಬಹಳಷ್ಟು ಪ್ರಿಯವಾದ ವಸ್ತುವನ್ನು ಇಂಥವರಿಗೆ ಕೊಡ್ರಿ ಅಂತ ದೇವರು ಹೇಳಿದ್ರೆ ನೀವೇನು ಮಾಡ್ತೀರಾ? ನಿಜವಾಗಲೂ ಕೊಡ್ತೀರಾ? ನೀವು ಆಲೋಚನೆ ಮಾಡಿ. ಅಬ್ರಹಾಮನು ಇದನ್ನು ಕೊಟ್ಟರೆ, ನನ್ನ ಮಗನನ್ನು ಕೊಟ್ಟರೆ ದೇವರು ಅದಕ್ಕಿಂತ 100,000 ಮಕ್ಕಳನ್ನು ಕೊಡಲಿಕ್ಕೆ ದೇವರು ಶಕ್ತನು ಎಂಬುದಾಗಿ ಅವನ ಅಬ್ರಹಾಮನ ಆಲೋಚನೆ ಇತ್ತು. ಅದಕ್ಕಾಗಿ ಆತನು ಆ ಮಾತನ್ನು ಹೇಳ್ತಾನೆ, ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ನಿಮಗೆ ಇಷ್ಟವಾದ, ನಿಮಗೆ ಬಹಳಷ್ಟು ಪ್ರಿಯವಾದ ಯಾವುದೋ ವಸ್ತುವನ್ನು ದೇವರು ಬೇರೆಯವರಿಗೆ ಕೊಟ್ಟು ಬಿಡ್ರಿ ಇಂಥವರಿಗೆ ಅಂತ ಸೂಚಿಸಿದಾಗ, ನೀವು ನಿಜವಾಗಲೂ ಯಥಾರ್ಥ ಮನಸ್ಸಿನಿಂದ ಹೋಗಿ ಯಾರಿಗೆ ಹೇಳಿರ್ತಾರೆ ಅವರಿಗೆ ಕೊಡೋದಾದರೆ ದೇವರು ಅದಕ್ಕಿಂತ 1,000, 100, 10,000 ಪಟ್ಟು ಹೆಚ್ಚಾದದ್ದನ್ನು ಕೊಡಲು ಶಕ್ತನು. ಅದಕ್ಕಿಂತ 1,000 ಪಟ್ಟು ಆತನು ಒದಗಿಸಲು ಶಕ್ತನಾದ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವರು ಕಟುಕನಲ್ಲವೇ ಅಲ್ಲ ಪ್ರಿಯರೇ. ಆಲೋಚನೆ ಮಾಡುತ್ತಿರಬಹುದು, ಆತನು ಆಲೋಚನೆ ಮಾಡಿದ್ದಾನೆ ಅಬ್ರಹಾಂ. ದೇವರು ಕಟುಕನಲ್ಲ, ಕಣಿಯಿಂದ ಕೇಳೋದಿಲ್ಲ. ಈವನ್ ಮನುಷ್ಯನನ್ನು ಕುರಿಗಳನ್ನು ಯಜ್ಞ ಮಾಡೋದು, ಪಕ್ಷಿಗಳನ್ನು, ಪ್ರಾಣಿಗಳನ್ನು ಯಜ್ಞ ಮಾಡೋದು ಕೇಳಿಸ್ಕೊಂಡಿದ್ದೀವಿ. ಆದರೆ ತನ್ನ ಸ್ವಂತ ಮಗನನ್ನೇ ಯಜ್ಞ ಮಾಡುವಂಥ ದೇವರು ಕೇಳ್ತಾನೆ. ಆತನು ಒಂದೇ ಒಂದು ಮಾತನಾಡಲಿಲ್ಲ, ಆತನಿಗೆ ಒಂದೇ ಒಂದು ನಂಬಿಕೆ ಇತ್ತು. ದೇವರನ್ನು ನೋಡ್ದ. ದೇವರೇ ಕೊಟ್ಟಿದ್ದು ಮಗನನ್ನು, ದೇವರೇ ಕೇಳ್ತಾ ಇದ್ದಾನೆ ಮಗನನ್ನು. ದೇವರಿಗೆ ಕೊಟ್ಟರೆ ದೇವರೆಲ್ಲವನ್ನು ನೋಡಿಕೊಳ್ತಾನೆ. ನನ್ನ ಅಗತ್ಯ ಆತನಿಗೆ ಗೊತ್ತು, ನನ್ನ ಅವಶ್ಯಕತೆಗಳು ಆತನಿಗೆ ಗೊತ್ತು. ಎಲ್ಲವೂ ಕೂಡ ಆತನು ನೋಡ್ತಾ ಇದ್ದಾನೆ. ಯಾವುದೂ ಕೂಡ ಅಬ್ರಹಾಮನ ಜೀವಿತದಲ್ಲಿ ದೇವರಿಗೆ ಮರೆಯಾಗಿರಲಿಲ್ಲ ಎಂಬುದಾಗಿ ಆತನು ಯೋಚನೆ ಮಾಡಿ ಒಂದೇ ಒಂದು ಮಾತನಾಡದೆ ಕತ್ತೆಗೆ ತಡಿ ಹಾಕಿಸಿ ಮಗನನ್ನು ಕರೆದುಕೊಂಡು, ಸೇವಕರನ್ನು ಕರೆದುಕೊಂಡು ದೇವರು ಹೇಳುವ ಆ ಬೆಟ್ಟಕ್ಕೆ ಹೋದನು. ಅಲ್ಲಿ ನೋಡಿದ್ರೆ ಅಬ್ರಹಾಮನು ಏನು ಮಾತನಾಡಿನೋ ಆ ಮಾತನ್ನು ನೆರವೇರಿಸ್ತಾರೆ ದೇವರು. ನಾನು ಹೇಳ್ತೀನಿ, ಪ್ರವಾದನಯುತವಾಗಿ ಮಾತನಾಡಿದನು ಆ ಅಬ್ರಹಾಮನು ಪ್ರಿಯರೇ. ಪ್ರವಾದನಯುತವಾಗಿ, ಅವನಿಗೆ ಗೊತ್ತಿಲ್ಲ ಮುಂದೆ ಏನು ಕಾಣ್ತದೆ. ಅದೇ ನಂಬಿಕೆ. ನಂಬಿಕೆ ಅಂದರೆ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳಿಂದ ನಿಜವೆಂದು ತಿಳಿದುಕೊಳ್ಳುವುದೇ ನಂಬಿಕೆ. ಇಬ್ರಿಯ 11:1 ಹೇಳ್ತದೆ, ಕಣ್ಣಿಗೆ ಕಾಣ್ತಾ ಇಲ್ಲ, ನಾವು ನಿರೀಕ್ಷೆ ಮಾಡ್ತೀವಿ, ಭರವಸೆದಿದ್ದೀವಿ, ಕಣ್ಣಿಗೆ ಕಾಣ್ತಾ ಇಲ್ಲ, ಅದನ್ನು ನಿಜ ನಾನು ಕೊಟ್ಟಿದ್ದೇನೆ ಅಂತ ನಂಬೋದೆ. ಅದೇ ವಾಕ್ಯದ ಪ್ರಕಾರ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಎಂಬುದಾಗಿ ಹೇಳಿದಾಗ ಆ ಮಗನನ್ನು ಕರೆದುಕೊಂಡು ಹೋಗಿ ಆ ಬೆಟ್ಟದ ಮೇಲೆ ಪೂರ್ತಿಯಾಗಿ ಮಗನನ್ನು ಕೈಕಾಲುಗಳೆಲ್ಲವನ್ನು ಕಟ್ಟಿ ಆ ಕಟ್ಟಿಗೆ ಮೇಲೆ ಇಟ್ಟು, ಇನ್ನೇನು ಅಬ್ರಹಾಮನ ಮಗನಾದ ಈಸಾಕನನ್ನು ಅವನನ್ನು ಕಡಿಬೇಕು, ಯಜ್ಞಕ್ಕೆ ಕುರಿಯನ್ನು ಕಡಿತಾರಲ್ಲ ಆ ರೀತಿ ಅವನನ್ನು ಕಡಿಲಿಕ್ಕೆ ಕತ್ತಿಯನ್ನು ಎತ್ತುತ್ತಾನೆ ಅಬ್ರಹಾಮ. ಆಗ ದೇವರು ಅಬ್ರಹಾಮನೇ ಅಬ್ರಹಾಮನೇ ಎಂಬುದಾಗಿ ಮಾತನಾಡ್ತಾರೆ. ಒಂದು ಮಾತು ಹೇಳ್ತಾರೆ, ನೀನು ನಿನ್ನ ಒಬ್ಬನೇ ಮಗನನ್ನು ನನಗೋಸ್ಕರ ಯಜ್ಞ ಮಾಡಲಿಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನಿನ್ನ ನಂಬಿಕೆ ಎಂಥದಂತ ಗೊತ್ತಾಯಿತು, ದೇವರಲ್ಲಿ ಎಷ್ಟು ನಿಷ್ಠೆ, ನೀನು ಎಷ್ಟು ನಂಬಿಗಸ್ತನೆಂಬುದಾಗಿ ಗೊತ್ತಾಯಿತು ಎಂಬುದಾಗಿ ಹೇಳಿದಾಗ ಅಲ್ಲಿ ನೋಡ್ತಾನೆ, ಆ ಕಡೆ ಅಲ್ಲಿ ಪೊದೆಯಲ್ಲಿ ಒಂದು ಕುರಿ ಸಿಕ್ಕಾಕೊಂಡಿರ್ತದೆ. ಆ ಕುರಿಯನ್ನು ತಂದು ಆ ಅಬ್ರಹಾಮನು ಯಜ್ಞವನ್ನು ಮಾಡ್ತಾನೆ. ಪ್ರಿಯರೇ, ದೇವರು ಮನುಷ್ಯರನ್ನು ಯಾವತ್ತೂ ಕೂಡ ಬಲಿ ಕೇಳೋದಿಲ್ಲ, ಮನುಷ್ಯರಿಂದ ಏನನ್ನೂ ಕೇಳೋದಿಲ್ಲ, ಮನುಷ್ಯರನ್ನು ಬಲಿಯನ್ನೇ ಕೇಳೋದಿಲ್ಲ, ಮನುಷ್ಯರಿಂದ ಏನನ್ನೂ ಕೇಳೋದಿಲ್ಲ. ಅವನು ಏನು ಮಾತನಾಡಿದ ಈ ವಾಕ್ಯವನ್ನು ನಾನು ಹೆಚ್ಚಾಗಿ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವನು ಏನು ಹೇಳಿದ್ದ, ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಅವನು ಏನನ್ನು ಮಾತನಾಡಿದನು ಪ್ರವಾದನಯುತವಾಗಿ, ಏನನ್ನು ಮಾತನಾಡಿದನು ನಂಬಿಕೆಯಿಂದ, ಅದೇ ರೀತಿ ಅವನ ಪ್ರವಾದನಯುತವಾಗಿ ಅವನ ನಂಬಿಕೆಯನ್ನು ದೇವರಲ್ಲಿ ಘನಪಡಿಸಿದನು. ಪ್ರಿಯರು, ಯಾವ ರೀತಿ ಘನಪಡಿಸಿದನು? ಅವನು ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರು ಒದಗಿಸ್ತಾನೆ ಅಂತ ಹೇಳಿದ ಪ್ರಕಾರ ಅದೇ ರೀತಿ ಅಲ್ಲಿ ಯಜ್ಞ ಮಾಡುವಾಗ ದೇವರು ಮಾತನಾಡಿ ಅಲ್ಲೊಂದು ಕುರಿಯನ್ನು ತೋರಿಸ್ತಾರೆ. ಆ ಕುರಿಯನ್ನು ತಂದು ಆತನು ಯಜ್ಞ ಮಾಡ್ತಾನೆ. ಪ್ರಿಯರೇ, ಹಾಗಿರುವಾಗ ನೀವು ನಂಬಿಕೆಯ ಮಾತುಗಳನ್ನಾಡ್ರಿ. ದೇವರು ಏನೋ ಒಂದು ಪ್ರಾರ್ಥಿಸ್ತಾ ಇದ್ದೀರಾ ದೇವರ ಹತ್ರ ಅಂತ ಅದನ್ನು ನಿರೀಕ್ಷೆ ಮಾಡಿರಿ, ದೇವರು ಅದನ್ನು ಕೊಟ್ಟಿದ್ದಾನೆಂಬುದಾಗಿ ನಂಬಿರಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ, ನೀವು ಪ್ರಾರ್ಥನೆ ಮಾಡಿ ಏನನ್ನ ಬೇಡ್ಕೊಳ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಯಾಕಂದರೆ ದೇವರು ಅದನ್ನೆಲ್ಲ ನಿಮಗೆ ಕೊಡ್ತಾನೆಂಬುದಾಗಿ. ಒಂದು ವೇಳೆ ನೀವು ನಿರೀಕ್ಷಿಸುವ ಸಮಯದಲ್ಲಿ ಕೊಡದಿರಬಹುದೇನೋ, ಅಬ್ರಹಾಮ ನಿರೀಕ್ಷಿಸುವ
ಸಮಯದಲ್ಲಿ ಮಕ್ಕಳನ್ನು ಕೊಡಲಿಲ್ಲ, ಅವನಿಗೆ 100 ವರ್ಷದಲ್ಲಿ ಮಗನನ್ನು ಕೊಟ್ಟನು. ಆ ಮಗನನ್ನು ಕೂಡ ಕಡಿಲಿಕ್ಕೆ ಹೇಳಿದರು ದೇವರು. ಅಂತ ಕಟುಕನಾದ ದೇವರು ಕೂರಿ ಅಲ್ಲವೇ ಅಲ್ಲ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನಿಮಗೋಸ್ಕರ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟವನಾಗಿದ್ದಾನೆ ಪ್ರಿಯರೇ. ಎಲ್ಲವನ್ನು ನಮಗೋಸ್ಕರ ದಾರಿ ಎರೆದನು, ತನ್ನ ಜೀವಿತವನ್ನೇ ನಮಗೋಸ್ಕರ ಕೊಟ್ಟನು ಪ್ರಿಯರೇ. ನಮ್ಮ ಚಿಂತೆಗಳನ್ನೆಲ್ಲವನ್ನು ಆತನ ಮೇಲೆ ಹಾಕುವಾಗ, ನಾವು ನಂಬಿಕೆಯ ಮಾತನಾಡುವಾಗ, ಭರವಸೆದಿಂದಿರುವಾಗ, ಪ್ರವಾದನಯುತವಾಗಿ ನಮ್ಮ ಜೀವಿತದ ಬಗ್ಗೆ ನಾವೇ ಮಾತನಾಡುವಾಗ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಅಗತ್ಯಗಳು ಆತನಿಗೆ ಗೊತ್ತಿಟ್ಟು, ನಿಮ್ಮ ಅವಶ್ಯಕತೆಗಳು ಆತನಿಗೆ ಗೊತ್ತಿದೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಆತನಿಗೆ ಗೊತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯ ಆತನಿಗೆ ಗೊತ್ತಿದೆ. ನೀವು ಕೊಡ್ತೀರೋ ಇಲ್ವೋ ಏನಾದರೂ ಕೇಳಿದ್ರೆ ದೇವರಿಗೆ, ಆದರೆ ನನ್ನ ಅಬ್ರಹಾಮನು ನನ್ನ ಮಗ, ನಾನು ಏನನ್ನು ಹೇಳ್ತೀನಿ ಅದನ್ನು ಮಾಡ್ತಾನೆ ಅಂತ ದೇವರು ಅಬ್ರಹಾಮನ ಮೇಲೆ ನಂಬಿಕೆ ಇಟ್ಟಿದ್ದು. ಅಬ್ರಹಾಮನನ್ನು ದೇವರ ನಂಬಿಕೆಗಿಂತ ಹೆಚ್ಚಾಗಿ ದೇವರು ಅಬ್ರಹಾಮನ ಮೇಲೆ ನಂಬಿಕೆ ಇಟ್ಟಿದ್ರು. ನಾನು ಒಂದು ಮಾತನ್ನು ಹೇಳಿದ್ರೆ ಆತನು ಯಾವುದೇ ಕಾರಣಕ್ಕೂ ಅವಿಧೇಯನಾಗೋದಿಲ್ಲ ಅಂತ. ಆ ಒಂದು ನಂಬಿಕೆ, ದೇವರ ನಂಬಿಕೆ ನಿಮ್ಮ ಮೇಲೆ ಇರೋದಾದರೆ, ದೇವರು ಏನನ್ನು ಹೇಳ್ತಾರೋ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಿರೋದಾದರೆ, ದೇವರು ನಿಜವಾಗಲೂ ನಿಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾರೆ. ನನ್ನ ಪ್ರಕಾರ ಹೇಳೋದಾದರೆ, ಈಗಾಗಲೇ ದೇವರು ನಿಮ್ಮನ್ನು ಆಶೀರ್ವದಿಸಿ ಬಿಟ್ಟಿದ್ದಾರೆ. ಆತ್ಮಿಕವಾದ ಆಶೀರ್ವಾದವೇ ನಿಜವಾದ ಆಶೀರ್ವಾದ. ವಸ್ತುಗಳ ಆಶೀರ್ವಾದ ಲೋಕದವರಿಗೂ ಇದೆ, ನಮಗೂ ಇರ್ತಾವೆ. ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.